ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮಣಿಶ್ರೇಯಸ್ ವ್ಲಾಗ್ಸ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಷಯ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ಬಗ್ಗೆ ನಾವೆಲ್ಲರೂ ತಿಳಿಯೋಣ. ಅಂಗಾರಕ ಸಂಕಷ್ಟಹರ ಚತುರ್ಥಿ ತುಂಬಾ ಶ್ರೇಷ್ಠವಾದಂತಹ ಚತುರ್ಥಿ ಅಂತಲೇ ಹೇಳಬಹುದು. ಸಾಮಾನ್ಯವಾಗಿ ಮಂಗಳವಾರ ಬರುವಂತಹ ಚತುರ್ಥಿಯನ್ನು ನಾವು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಕರೆಯುತ್ತೇವೆ. ಹಾಗೆಯೇ ಇದನ್ನು ನಾವು ಹಿಂದೂಗಳ ಒಂದು ವಿಶೇಷ ದಿನ ಅಂತಲೇ ಹೇಳಬಹುದು. ಅದರಲ್ಲೂ ಈ ಸಂಕಷ್ಟಹರ ಚತುರ್ಥಿಯಲ್ಲಿ ಇಡೀ ದಿವಸ ಉಪವಾಸವಿದ್ದು ಆಚರಣೆ ಮಾಡುವುದರಿಂದ ವಿಶೇಷವಾಗಿ ನಮ್ಮೆಲ್ಲರಿಗೂ ಗಣೇಶನ ಅನುಗ್ರಹ ಸಿಗುತ್ತದೆ. ಮಂಗಳವಾರದಂದು ಬಂದಿರುವ ಅಂಗಾರಕ ಸಂಕಷ್ಟಹರ ಚತುರ್ಥಿಯು ವರ್ಷವಿಡೀ ನಾವು ಏನೆಲ್ಲ ಸಂಕಷ್ಟ ಚತುರ್ಥಿಯನ್ನು ಮಾಡಿರುತ್ತೇವೋ ಅದರ ಫಲವು ಈ ಒಂದು ಮಂಗಳವಾರ ಮಾಡೋದ್ರಿಂದ ಸಿಗುತ್ತೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ತುಂಬ ಜನ ಏನು ಮಾಡ್ತಾರೆ ಅಂದರೆ, ವರ್ಷವಿಡೀ ಬರುವಂತಹ ಸಂಕಷ್ಟ ಚತುರ್ಥಿಯಲ್ಲಿ ಉಪವಾಸವನ್ನು ಮಾಡದೇ ಇರುವಂತಹವರು ಕೂಡ ಈ ಅಂಗಾರಕ ಸಂಕಷ್ಟ ಚತುರ್ಥಿಯಂದು ಉಪವಾಸ ಮಾಡುತ್ತಾರೆ. ಏಕೆಂದರೆ ಈ ಅಂಗಾರಕ ಸಂಕಷ್ಟ ಚತುರ್ಥಿ ಅಷ್ಟೊಂದು ಶ್ರೇಷ್ಠವಾಗಿದ್ದು ನಮ್ಮ ಸಂಕಷ್ಟಗಳೆಲ್ಲ ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ನಾವು ಈ ಒಂದು ಸಂಕಷ್ಟಹರ ಚತುರ್ಥಿ ದಿನ ಉಪವಾಸವಿದ್ದು ಕಟ್ಟುನಿಟ್ಟಾಗಿ ಈ ಒಂದು ಗಣೇಶನ ವ್ರತವನ್ನು ಮಾಡಿದರೆ ಸಾಕು, ವರ್ಷದಲ್ಲಿ ಬರುವಂತಹ 12 ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಿದಂತಹ ಫಲ ನಮಗೆ ಸಿಗುತ್ತೆ. ಬನ್ನಿ, ಇವಾಗ ಚತುರ್ಥಿಯ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ, ಯಾವಾಗ ಮುಕ್ತಾಯವಾಗುತ್ತೆ, ಹಾಗೆ ಉಪವಾಸ ಮಾಡುವಂತಹ ಕ್ರಮ, ಹಾಗೆ ಚಂದ್ರೋದಯ ಸಮಯ ಪ್ರತಿಯೊಂದನ್ನು ವಿವರವಾಗಿ ತಿಳಿಯೋಣ. ವಿಡಿಯೋನ ಕೊನೆಯವರೆಗೂ ನೋಡಿ ಗಣೇಶನ ಕೃಪೆಗೆ ಪಾತ್ರರಾಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ, ಹಾಗಾದರೆ ತಡ ಮಾಡದೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದೇ ಜನವರಿ ಅಂದರೆ ನಾಳೆ 6ನೇ ತಾರೀಕು ಮಂಗಳವಾರ ಬೆಳಗ್ಗೆ 8 ಗಂಟೆಗೆ ಚತುರ್ಥಿಯ ತಿಥಿ ಪ್ರಾರಂಭವಾಗುತ್ತೆ. ಜನವರಿ 7ನೇ ತಾರೀಕು ಬುಧವಾರ ಬೆಳಿಗ್ಗೆ 6:50ಕ್ಕೆ ಮುಕ್ತಾಯವಾಗುತ್ತೆ. ಚಂದ್ರೋದಯದ ಸಮಯದಲ್ಲಿ ಚತುರ್ಥಿಯ ತಿಥಿ ಇರಬೇಕು. ಹಾಗಾಗಿ 6ನೇ ತಾರೀಕು ಮಂಗಳವಾರ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕು. ಇನ್ನು ಚಂದ್ರೋದಯ ರಾತ್ರಿ 9 ಗಂಟೆಗೆ, ಹಾಗೆ 9 ಗಂಟೆಗಳವರೆಗೆ ಉಪವಾಸವಿರಬೇಕು. ಆ ನಂತರ ಚಂದ್ರನ ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಉಪವಾಸವನ್ನು ಬಿಡಬಹುದು. ಉಪವಾಸವಿರುವಂತಹವರು ಆದಷ್ಟು ನಿರಾಹಾರಿಯಾಗಿದ್ದರೆ ತುಂಬಾ ಒಳ್ಳೆಯದು. ಸಾಧ್ಯವಿಲ್ಲ ಅಂತ ಅನ್ನೋರು ಬೇಯಿಸಿದ ಮತ್ತು ಕರಿದ ಪದಾರ್ಥಗಳನ್ನು ಬಿಟ್ಟು ಬೇರೆ ಏನು ಬೇಕಾದರೂ ತಿನ್ನಬಹುದು. ಇದು ಒಂದು ವಿಧಾನ. ಕಟ್ಟುನಿಟ್ಟಾಗಿ ಉಪವಾಸ ಮಾಡುವಂತಹದ್ದು. ನಿಮ್ಮ ಆರೋಗ್ಯ ಸ್ಥಿತಿ ಮತ್ತು ದೇಹ ಸ್ಥಿತಿಯನ್ನು ಗಮನಿಸಿಕೊಂಡು ನೀವು ಉಪವಾಸವನ್ನು ಆಚರಣೆ ಮಾಡಬಹುದು. ಇನ್ನು ಕೆಲವರು ಹಾಲು ಕುಡಿಯುವುದು ಅಭ್ಯಾಸವಿರುವುದಿಲ್ಲ ಅಂತಹವರು ಕಾಫಿ ಟೀ ಕುಡಿಯಬಹುದು ಮತ್ತು ಹಣ್ಣು, ಜ್ಯೂಸು, ಎಳನೀರು ಕುಡಿಯಬಹುದು. ಆದಷ್ಟು ಲಿಕ್ವಿಡ್ ಪದಾರ್ಥಗಳನ್ನು ಕಡಿಮೆ ಮಾಡಿ. ಯಾಕಂದರೆ ಪದೇ ಪದೇ ವಾಶ್ರೂಮ್ಗೆ ಹೋಗೋದು ಬರೋದು ಇರುತ್ತೆ. ಆದ್ದರಿಂದ ಆದಷ್ಟು ಲಿಕ್ವಿಡ್ ಐಟಮ್ ಕಡಿಮೆ ಮಾಡಿ ಸ್ವಲ್ಪ ಹಣ್ಣುಗಳನ್ನು ಸೇವನೆ ಮಾಡಬಹುದು ಅಥವಾ ಫ್ರೂಟ್ಸ್ ಸಲಾಡ್ ತರಹ ಮಾಡಿಕೊಂಡು ತಿನ್ನಬಹುದು. ಈರುಳ್ಳಿ, ಬೆಳ್ಳುಳ್ಳಿ, ಅನ್ನ ಇಂತಹ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ. ಇಂತಹದ್ದೆಲ್ಲ ಕೆಲವರಿಗೆ ಸೆಟ್ ಆಗಿಲ್ಲ ಅಂದರೆ ಈರುಳ್ಳಿ ಹಾಕದೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಬಹುದು.
ಸಾಬುದಾನಿಯಲ್ಲಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಬಹುದು, ಕಿಚಡಿ ಮಾಡಿಕೊಂಡು ತಿನ್ನಬಹುದು. ರಾತ್ರಿ ಉಪವಾಸ ಬಿಡುವಾಗ ಚಂದ್ರನನ್ನು ನೋಡಿದ ಮೇಲೆ ಅಕಸ್ಮಾತ್ ಮೋಡಗಳಿದ್ದು ಚಂದ್ರ ಕಾಣಲಿಲ್ಲ ಅಂದರೆ ನೀವು ಫೋಟೋದಲ್ಲಿ ಎಲ್ಲಾದರೂ ಸರಿ ಚಂದ್ರನನ್ನು ನೋಡಬಹುದು. ಅಥವಾ 9 ಗಂಟೆ ನಂತರ ಚಂದ್ರೋದಯ ಆಗಿರುತ್ತೆ. ಆಗ ಒಂದು ತಾಮ್ರದ ಚೆಂಬಲ್ಲಿ ಸ್ವಲ್ಪ ನೀರನ್ನು ತಗೊಳ್ಳಿ. ಆ ನೀರಿಗೆ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಹಾಕ್ಕೊಂಡು ಓಂ ಸೋಂ ಸೋಮಾಯ ನಮಃ ಅಂತ 3 ಸಲ ಹೇಳ್ಕೊಂಡು ಆಕಾಶನ ನೋಡ್ತಾ ಪ್ರಾರ್ಥನೆ ಮಾಡಿಕೊಂಡು ಆ ನೀರನ್ನು ಗಿಡಕ್ಕೆ ಹಾಕಬೇಕು. ಆಮೇಲೆ ನೀವು ಒಳಗಡೆ ಬಂದು ಉಪವಾಸನ ಬಿಡಬಹುದು. ಈ ರೀತಿ ಉಪವಾಸ ಮಾಡಿದ ದಿನ ಆದಷ್ಟು ಬಾಳೆ ಎಲೆ ಅಥವಾ ಅಡಿಕೆ ತಟ್ಟೆ ಊಟದ ಎಲೆಯಲ್ಲಿ ನೀವು ಊಟ ಮಾಡೋದು ತುಂಬ ಒಳ್ಳೆಯದು. ಆ ಸಮಯದಲ್ಲೂ ಅಷ್ಟೇ ನೀವು ನೈವೇದ್ಯಕ್ಕೆ ಏನಾದರೂ ಸಿಹಿ ಅಥವಾ ಖಾರದ ಪದಾರ್ಥಗಳನ್ನು ಮಾಡಿದರೆ, ಅಂದರೆ ಗೊಜ್ಜು ಅವಲಕ್ಕಿ, ಕಡಲೆಕಾಳು ಉಸ್ಲಿ ಈ ಥರ ಏನಾದರೂ ಮಾಡಿದರೆ ಅದನ್ನು ತಿನ್ನಬಹುದು. ಅಥವಾ ಸಿಹಿ ಪದಾರ್ಥ ಏನಾದರೂ ಮಾಡಿದರೆ ಅದನ್ನು ತಿಂದು ಉಪವಾಸನ ಬಿಡಬೇಕು. ಇಲ್ಲ ಅಂದರೆ ಆವಾಗಲೇ ಹೇಳಿದಾಗೆ ರೊಟ್ಟಿ, ಚಪಾತಿ, ಈರುಳ್ಳಿ ಹಾಕದೆ ಮಾಡಿರುವಂತಹ ಉಪ್ಪಿಟ್ಟು ಮತ್ತು ಸಬ್ಬಕ್ಕಿ ಕಿಚಡಿ ಈ ಥರ ಏನಾದರೂ ಮಾಡಿಕೊಂಡು ತಿನ್ನಬಹುದು. ಉಪವಾಸ ವ್ರತವನ್ನು ಮಾಡುವಾಗ ಊಟ ಮಾಡುವುದು ಸಹ ಒಂದು ಕ್ರಮ. ಒಂದು ಸರಳವಾದ ವಿಧಾನವನ್ನು ತಿಳಿಸ್ಕೊಡ್ತೀನಿ. ನೆಲದ ಮೇಲೆ ಕೂತ್ಕೊಂಡಾದರೂ ಊಟ ಮಾಡಬಹುದು, ಅಥವಾ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಾದರೂ ಊಟ ಮಾಡಬಹುದು. ಅದು ನಿಮ್ಮಿಷ್ಟ. ಆದರೆ ಎಲೆಯಲ್ಲಿ ಊಟ ಮಾಡೋದು ತುಂಬಾ ಒಳ್ಳೆಯದು. ಮೊದಲು ನೀವು ಊಟಕ್ಕೆ ಕೂತ್ಕೊಂಡಾಗ ಎಲೆಯನ್ನು ಚೆನ್ನಾಗಿ ತೊಳೆದು ಆನಂತರ ಊಟನ ಬಡಿಸ್ಕೊಳ್ಬೇಕು. ಆನಂತರ ಕುಡಿಯೋಕ್ಕೆ ನೀರಿಟ್ಕೋಬೇಕು. ಆ ನೀರನ್ನು ನಿಮ್ಮ ಕೈ ಮೇಲೆ ಹಾಕ್ಕೊಂಡು ಎಲೆಯ ಸುತ್ತ ಆ ನೀರನ್ನು 3 ಸಲ ಹಾಕಬೇಕು. ಆನಂತರ ಒಂದು ತುತ್ತನ್ನು ಮೊದಲು ತಗೊಂಡು ದೇವರನ್ನು ಸ್ಮರಣೆ ಮಾಡಿಕೊಂಡು ಅನ್ನಪೂರ್ಣೇಶ್ವರಿ ಮತ್ತು ಗಣಪತಿಯನ್ನು ನೆನೆಸ್ಕೊಂಡು ಇಲ್ಲಿಗೆ ಉಪವಾಸ ವ್ರತವನ್ನು ನಾನು ಬಿಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಆ ತುತ್ತನ್ನು ಒಂದು ಸೈಡಲ್ಲಿ ತೆಗೆದಿಡಬೇಕು. ಆಮೇಲೆ ನೀವು ಊಟವನ್ನು ಪ್ರಾರಂಭಿಸಬೇಕು. ಕೆಲವರಿಗೆ ಎಲೆಗಳು ಸಿಗಲಿಲ್ಲ ಅಂದರೆ ತಟ್ಟೆನಲ್ಲಿಯೇ ಊಟ ಮಾಡಬಹುದು, ಏನು ತೊಂದರೆ ಇಲ್ಲ. ಆದರೆ ಉಪವಾಸ ಮಾತ್ರ ಕಟ್ಟುನಿಟ್ಟಾಗಿ ಆಚರಣೆ ಮಾಡಿ. ಯಾಕಂದರೆ ವರ್ಷಕ್ಕೆ 1 ಬಾರಿ ಮಾತ್ರ ಈ ಅಂಗಾರಕ ಚತುರ್ಥಿ ಬರೋದು. ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಕೋರಿಕೊಂಡ ಬೇಡಿಕೆಗಳೆಲ್ಲ ಈಡೇರಲಿ. ಆ ಗಣೇಶ ನಿಮಗೆ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ಧನ್ಯವಾದಗಳು.